ಭಾರತೀಯ ಸಂಸ್ಕೃತಿಯ ಮೂಲವಾದಂತಹ ವೇದಗಳಲ್ಲಿ ಎರಡು ಮಾರ್ಗಗಳನ್ನು ಪ್ರಧಾನವಾಗಿ ಕಾಣಬಹುದು. ಮೊದಲನೆಯದು ಸಂಹಿತೆ ಬ್ರಾಹ್ಮಣಗಳಲ್ಲಿ ಬಹುಪಾಲು ಪ್ರತಿಪಾದಿತವಾದಂತಹ ಕರ್ಮ ಮಾರ್ಗವಾದರೆ, ಆರಣ್ಯಕ ಉಪನಿಷತ್ತುಗಳಲ್ಲಿ ಜ್ಞಾನ ಮಾರ್ಗದ ವಿಷಯವು ಬಹುಪಾಲಾಗಿ ಪ್ರತಿಪಾದಿತವಾಗಿರುತ್ತದೆ. ಅಂತಹ ಅತ್ಯುತ್ಕೃಷ್ಟವಾದಂತಹ ಜ್ಞಾನದ ರಾಶಿಗೆ ನಮ್ಮ ಋಷಿಗಳು ಅವರ ಒಂದು ಸಾತ್ವಿಕವಾದಂತಹ ರಾಗದ್ವೇಷರಹಿತವಾದಂತಹ ತಪಸ್ಸಿನ ಶಕ್ತಿಯಿಂದ ಅದರ ಒಂದು ಪರಂಪರೆಯನ್ನು ಬೆಳೆಸುತ್ತಾ ಆ ಜ್ಞಾನದ ಬೆಳಕನ್ನು ಲಕ್ಷಾಂತರ ವರ್ಷಗಳಾದ ಮೇಲೂ ಅಷ್ಟೇ ಸ್ವಚ್ಛವಾಗಿ ಪ್ರಕಾಶಮಾನವಾಗಿ ಬೆಳೆಯಲು ಕಾರಣರಾಗಿದ್ದಾರೆ. ಭಾರತವು ಅನೇಕ ರೀತಿಯಾದಂತಹ ಘಟನಾವಳಿಗಳಿಗೆ ಕಾರಣವಾದರೂ ಇಂದಿಗೂ ಭಾರತ ಅದ್ಭುತವಾದಂತಹ ಒಂದು ದೇಶವಾಗಿ ಉಳಿಯಲು ವೇದಗಳು, ವಿಶೇಷವಾಗಿ ಅದರಲ್ಲೂ ಉಪನಿಷತ್ತುಗಳಲ್ಲಿರುವಂತಹ ಜ್ಞಾನ ಮಾರ್ಗವೇ ಕಾರಣವಾಗಿದೆ. ಅಂತಹ ಉಪನಿಷತ್ತುಗಳಲ್ಲಿ ಈಶಾವಾಸ್ಯೋಪನಿಷತ್ತು ಅನ್ನುವಂತಹ ಉಪನಿಷತ್ತನ್ನು ಶ್ರೀಯುತ ಅನಂತರಾಮ್ ಅವರು ಆ ಉಪನಿಷತ್ತಿನಲ್ಲಿ ಬರುವಂತಹ ಮಂತ್ರಾರ್ಥಕ್ಕೆ ಹಾಗೂ ಅದರ ಭಾಷ್ಯಾರ್ಥಕ್ಕೆ ವಿರೋಧವಿಲ್ಲದಿರುವಂತಹ ರೀತಿಯಲ್ಲಿ ತಮ್ಮದೇ ಆದಂತಹ ಸ್ವಂತಿಕೆಯಿಂದ, ಭಗವತ್ ಪ್ರೇರಣೆಯಿಂದ ಕನ್ನಡದಲ್ಲಿ ಮೊಟ್ಟಮೊದಲ ಬಾರಿಗೆ ಭಾಷ್ಯ ವಿರೋಧಿಯಾದಂತಹ ಯಾವುದೇ ರೀತಿಯಾದಂತಹ ಅಂಶಗಳು ಇಲ್ಲದಿರುವ ಹಾಗೆ ಅತ್ಯಂತ ಸರಳ ಬೌದ್ಧಿಕತೆಯ ಸ್ಥಿತಿಯಲ್ಲಿರುವ ಮನುಷ್ಯರಿಗೂ ಜ್ಞಾನದ ದೀಪವಾಗಬಹುದಾದಂತಹ ಈ ಒಂದು ಉಪನಿಷತ್ತಿನ ಕನ್ನಡದ ಭಾಷ್ಯವೊಂದೇ ಪರಿಗಣಿಸಬಹುದಾದಂತಹ ಪದ್ಯ ಮಾಲಿಕೆಯನ್ನು ಹೊರತಂದಿದ್ದಾರೆ. ಅದರ ಅಂಗವಾಗಿ ಮೊದಲಿಗೆ ಈಶಾವಾಸ್ಯ ಉಪನಿಷತ್ತಿನ ಆ ಮಂತ್ರಗಳ ಪಠನದೊಂದಿಗೆ ಅದರ ಕನ್ನಡದ ಭಾಷ್ಯವೊಂದೇ ಹೇಳಬಹುದಾದಂತಹ ಶ್ರೀಯುತರು ರಚಿಸಿರುವಂತಹ ಪದ್ಯವನ್ನು ಗಮಕ ಶೈಲಿಯಲ್ಲಿ ಹೇಳುವುದರ ಮುಖಾಂತರ ಹಾಗೂ ಅದಕ್ಕೆ ವ್ಯಾಖ್ಯಾನವನ್ನು ಕೂಡ ಸರಳವಾದ ವ್ಯಾಖ್ಯಾನವನ್ನು ಸಾಮಾನ್ಯ ಜನರಿಗೆ ತಿಳಿಯಬಹುದಾದಂತಹ ಜ್ಞಾನಕ್ಕೆ ಕಾರಣವಾಗಬಹುದಾದಂತಹ ಶೈಲಿಯಲ್ಲಿ ಅರ್ಥವನ್ನು ಕೂಡ ಪ್ರಸ್ತುತಪಡಿಸುತ್ತಾ ನಾವು ಈಗ ಪ್ರಾರಂಭಿಸುತ್ತಿದ್ದೇವೆ. ಈ ಈಶಾವಾಸ್ಯ ಉಪನಿಷತ್ತಿನ ಕೆಲವೊಂದು ಅಂಶಗಳು ಏನೆಂದರೆ, ಈ ಉಪನಿಷತ್ತಿನ ಮೊದಲನೆಯ ಮಂತ್ರವು ಈಶಾವಾಸ್ಯಂ ಎಂದು ಪ್ರಾರಂಭವಾಗುವುದರಿಂದ ಇದಕ್ಕೆ ಈಶಾವಾಸ್ಯೋಪನಿಷತ್ ಅಥವಾ ಈಶೋಪನಿಷತ್ ಎಂದು ಹೆಸರು. ಇದು ಶುಕ್ಲಯಜುರ್ವೇದದ ವಾಜಸನೇಯ ಸಂಹಿತೆಗೆ ಸೇರಿದುದಾದ್ದರಿಂದ ವಾಜಸನೇಯ ಸಂಹಿತೋಪನಿಷತ್ ಎಂದೂ ಕರೆಯುತ್ತಾರೆ. ಆದರೆ ಸಂಹಿತೆಯ ಪಾಠಕ್ಕೂ ಉಪನಿಷತ್ತಿನ ಪಾಠಕ್ಕೂ ಸ್ವಲ್ಪ ಭೇದವಿದೆ. ಈ ಉಪನಿಷತ್ತು ಅತಿ ಮುಖ್ಯವೆಂದು ಪರಿಗಣಿಸಲ್ಪಟ್ಟಿರುವುದರಿಂದ ಇದರ ಮೇಲೆ ಅನೇಕರು ಮಹಾತ್ಮರುಗಳು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇದು ಆಕೃತಿಯಲ್ಲಿ ಬಹಳ ಸಣ್ಣ ಉಪನಿಷತ್ ಆದರೂ ಇದರ ತಾತ್ಪರ್ಯವನ್ನು ಸರಿಯಾಗಿ ತಿಳಿದುಕೊಳ್ಳುವುದು ಸ್ವಲ್ಪ ಕಷ್ಟವೇ ಸರಿ. ಮಂತ್ರಗಳ ಅರ್ಥವನ್ನು ತಿಳಿದುಕೊಂಡರೂ ಮಂತ್ರಗಳ ಅನ್ಯೋನ್ಯ ಸಂಬಂಧವನ್ನು ತಿಳಿದುಕೊಳ್ಳುವುದು ಇನ್ನೂ ಕಷ್ಟ. ಇಂತಹ ಅದ್ಭುತವಾದಂತಹ ಉಪನಿಷತ್ತನ್ನು ನಾವೀಗ ಪ್ರಾರಂಭಿಸುತ್ತಿದ್ದೇವೆ. ಶುಕ್ಲಯಜುರ್ವೇದಕ್ಕೆ ಸೇರಿದಂತಹ ಈಶಾವಾಸ್ಯ ಉಪನಿಷತ್ತು ಕೇವಲ 18 ಮಂತ್ರಗಳಿಂದ ಕೂಡಿದೆ. ಆದರೆ ಈ 18 ಮಂತ್ರಗಳಲ್ಲೇ ಮನುಷ್ಯನ ಜೀವನದ ಸಾರ ಸರ್ವವನ್ನೂ ಕೂಡ ಇದು ಒಳಗೊಂಡಿದೆ. ಹಾಗಾಗಿ ನಾನು ಇಷ್ಟಪಟ್ಟು ಮನುಷ್ಯನ ಬದುಕಿಗೆ ಸಂಬಂಧಪಟ್ಟಂತಹ ಈ ಉಪನಿಷತ್ತನ್ನು ನನ್ನ ಈ ಕಾವ್ಯದಲ್ಲಿ ಅಳವಡಿಸಿಕೊಂಡಿದ್ದೀನಿ. ದಯವಿಟ್ಟು ಕೇಳಿ. ಈಗ ಧ್ಯಾನ ಶ್ಲೋಕ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ
ಪೂರ್ಣಮೇವಾವಶಿಷ್ಯತೆ ಪರಮಾತ್ಮನೆಂಬುವುದು ಪೂರ್ಣವಾಗಿರಲ್ ಹೊರಬಂದು ವಿಸ್ತರಿಪ ಪೂರ್ಣವರ್ಧಿತಾತ್ಮರ ಚೇತನಗಳೊಳು ಪೂರ್ಣಕಾಂತಿಯುಂ ಪರಿಯಾಗಿ ಕಾಡಿಸಲು ಮೂಲ ಕುಗ್ಗದೈ. ಪರಮಾತ್ಮ ಅನ್ನತಕ್ಕಂಥದ್ದು ಪರಿಪೂರ್ಣವಾಗಿದೆ. ಇದರಲ್ಲಿ ಯಾರಿಗೂ ಅನುಮಾನ ಇಲ್ಲ. ಪರಮಾತ್ಮ ಪರಿಪೂರ್ಣ ನಿಜ. ಆದರೆ ಈ ಪರಮಾತ್ಮನಿಂದ ಹುಟ್ಟಿ ಈ ಭೂಮಿಯ ಮೇಲೆ ಬಂದಿರತಕ್ಕಂಥ ಜೀವಿಗಳು ಕೂಡ ಪರಿಪೂರ್ಣ ಅಂತ ಈ ಮಂತ್ರ ಹೇಳ್ತಾ ಇದೆ. ಹೇಗೆ ಇದು? ಪರಮಾತ್ಮ ಪೂರ್ಣವಾಗಿರೋದು ಕರೆಕ್ಟು. ಅಲ್ಲಿಂದ ನಾವು ಬಂದಾಗ ಪರಮಾತ್ಮ ಕಡಿಮೆ ಆಗಬೇಕಲ್ವೇ? ನಾವು ಪರಮಾತ್ಮನ ಭಾಗವಾಗಿರುವಾಗ ಪೂರ್ಣ ಆಗೋದು ಹೇಗೆ? ಇಂತಹ ಒಂದು ಅನುಮಾನ ಬರುತ್ತೆ. ಈಗ ಅಪ್ಪ ದುಡ್ಡು ಕೊಡು, ನಂಗೆ 50 ರೂಪಾಯಿ ಬೇಕು ಅಂತ ಮಗ ಕೇಳ್ತಾನೆ. ಯಾಕೋ 50 ರೂಪಾಯಿ? ನಮಗೂ ಖರ್ಚಿರುತ್ತೆ, ಫ್ರೆಂಡ್ಸ್ ಇದ್ದಾರೆ, ಹೋಗಬೇಕು ಅಂತಾನೆ. ಅಪ್ಪನ ಹತ್ರ 100 ರೂಪಾಯಿ ಇರುತ್ತೆ, 50 ರೂಪಾಯಿ ಮಗಂಗವನು ಕೊಡ್ತಾನೆ, ಪ್ರೀತಿಯಿಂದನೇ ಕೊಡ್ತಾನೆ. ಇನ್ನು ಅಪ್ಪನ ಹತ್ರ ಉಳಿಯೋದು ಬರೀ 50 ರೂಪಾಯಿ ಮಾತ್ರ. 100 ರೂಪಾಯಿ ಹೇಗೆ ಉಳಿತು ಅಂತ ಈ ಮಂತ್ರ ಹೇಳ್ತಾ ಇದೆ. ಕೇಳಿ ಈ ಪದ್ಯವನ್ನು. ವಿನುತಾನಂತದಿ ಎಷ್ಟು ತೆಗೆದರು ಕೊನೆಗೂ ಮೂಲದ ಪೂರ್ಣತೆ ಕುಗ್ಗದೆ ಜನಿಸಿದ ಅಂಕಿಗಳಿಗೆ ಸೂತ್ರಗಣಿತ ಕೊಡುವುದು ಪೂರ್ಣತೆಯ ಅನುಶಾಸಕ ಪೂರ್ಣ ಕಣದಿ ಹೊಮ್ಮುತ ಕೊನರುವ ಜೀವಾತ್ಮಸ್ಥಾವರಗಳು ಜನಕ ಕಣದ ಪಡಿಯಚ್ಚೆನ್ನುವುದನು ಸಾರುವುದೇ ಉಪನಿಷತ್. ಗಣಿತಶಾಸ್ತ್ರ ಎಲ್ರಿಗೂ ಗೊತ್ತು. ಅದೊಂದು ಅದ್ಭುತವಾದಂತಹ ಒಂದು ಶಾಸ್ತ್ರ. ಈ ಗಣಿತ ಹೇಳುತ್ತೆ ಇನ್ಫಿನಿಟಿ. ಇನ್ಫೈನೈಟ್ ಅಂದರೆ ಏನದು? ಅನಂತ. ಕನ್ನಡದಲ್ಲಿ ಅನಂತ ಅಂತ ಹೇಳ್ತಾರೆ. ಇನ್ಫಿನಿಟಿ ಮೈನಸ್ 1000 ಈಸ್ ಈಕ್ವಲ್ ಟು ವಾಟ್? ಇನ್ಫಿನಿಟಿ ಓನ್ಲಿ. ಅಂದರೆ ಈ ಪರಮಾತ್ಮ ಇನ್ಫಿನಿಟಿ. ಆದ್ದರಿಂದ ಎಷ್ಟೇ ಈಚೆಗೆ ಬಂದರೂ ಕೂಡ ಅದು ಪೂರ್ಣವಾಗಿಯೇ ಇರುತ್ತೆ. ಸರಿ, ಮತ್ತು ಈ ಜೀವ ಹೇಗೆ ಪೂರ್ಣವಾಗಿರುವುದು? ಇನ್ಫಿನಿಟಿ ಮೈನಸ್ 1000, ಆ 1000 ಈಚೆಗೆ ಬಂತು. 1000 ಈಸ್ ಎ ಹೋಲ್ ನಂಬರ್. ಅದಕ್ಕೊಂದು ಒಂದು ಮಾನ್ಯತೆ ಇದೆ, ಅದು ಕೂಡ ಪೂರ್ಣವಾದಂಥದ್ದೇನೆ. ಇನ್ನೂ ಒಂದು ಪದ್ಯವನ್ನು ಕೇಳಿ. ಗಣಿತವೆಂದುವುದೊಂದು ಮೋಜಿನ ಆಟ, ಗಣಿತವೆನ್ನುವುದೊಂದು ಮೋಜಿನ ಆಟ, ಜೀವದ ಮೂಲದೊಳ್ ಪ್ರಣವನಾದವ ಕೇಳ್ದ ಜ್ಞಾನಿಯ ಸೋಜಿಗಕ್ಕಿದು ಸೂತ್ರವೇ. ಕಣಕಣಂಗಳ ಕೇಂದ್ರ ಶೋಧಿಸಿ ಪ್ರಾಜ್ಞಮಂದಿಯು ಕಂಡರು. ಕಣಕಣಂಗಳ ಕೇಂದ್ರ ಶೋಧಿಸಿ ಪ್ರಾಜ್ಞಮಂದಿಯು ಕಂಡರು. ಆ ಕ್ಷಣದಲ್ಲೇ ಪರಮಾತ್ಮವಲ್ಲದೆ ಜೀವವು ಪರಿಪೂರ್ಣವೋ. ಈ ಗಣಿತಶಾಸ್ತ್ರ ಒಂದು ಪಝಲ್, ಒಂದು ಖುಷಿ, ಒಂದು ಥ್ರಿಲ್ ಕೊಡುತ್ತೆ ಮನುಷ್ಯನಿಗೆ. ಯಾವುದಾದ್ರೂ ಒಂದು ಲೆಕ್ಕವನ್ನು ಹಾಕ್ತೇ ಹೋಗ್ತೀವಿ ನಾವು. ಆಗ ಅದರಿಂದ ಈಚೆಗೆ ಬರೋದಕ್ಕೆ ನಮಗೆ ಮನಸ್ಸಾಗೋದಿಲ್ಲ. ಏನೇನೋ ಫಾರ್ಮುಲಾಗಳು ಏನೇನೋ ಇರುತ್ತವೆ.
ಒಳಗಡೆ ಹೋಗ್ತಾ 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 ಒಗಟುಗಳು ಹಾಗೇ ಬಿಟ್ಕೊಂಡು ಬರುತ್ತವೆ. ಇದನ್ನು ಯಾರೋ ಒಬ್ಬ ದೊಡ್ಡ ಋಷಿ ಗಮನ ಇಟ್ಟು ನೋಡಿದಾನೆ. ಅವನಿಗೆ ಅರ್ಥ ಆಗಿದೆ, ಎಲ್ಲವೂ ಅರ್ಥವಾಗಿದೆ. ತುಂಬ ಕುತೂಹಲದಿಂದ ಈ ಗಣಿತಶಾಸ್ತ್ರಕ್ಕೂ ಜೀವದ ಮೂಲಕ್ಕೂ ಎಲ್ಲೋ ಒಂದು ಲಿಂಕ್ ಇದೆಯಪ್ಪ ಅಂತ ಯೋಚನೆ ಮಾಡಿಬಿಟ್ಟು ನೋಡಿ, ಅಧ್ಯಯನ ಮಾಡಿ ಆವಾಗ ಅರ್ಥ ಆಯಿತು, ಇದು ಪರಮಾತ್ಮ ಅನ್ನತಕ್ಕಂಥ ಒಂದು ಪೂರ್ಣದಿಂದ ಈಚೆಗೆ ಬಂದಂಥ ಈ ಜೀವ ಕೂಡ ಪರಿಪೂರ್ಣವಾದಂಥದ್ದು, ಅದಕ್ಕೂ ಇದಕ್ಕೂ ವ್ಯತ್ಯಾಸವೇ ಇಲ್ಲ, ಎರಡೂ ಒಂದೇ ಅಂತ ತಿಳ್ಕೊಂಡು ಉಪನಿಷತ್ತುಗಳನ್ನು ರಚನೆ ಮಾಡಿದ್ದಾರೆ. ಈ ಉಪನಿಷತ್ತುಗಳು ಹೇಳುವುದು ಒಂದೇ ಮಾತು, ಪರಮಾತ್ಮನೂ ಪೂರ್ಣ, ಜೀವವೂ ಪೂರ್ಣ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾ ಗೃದಃ ಕಸ್ಯ ಸ್ವಿಧನಂ ಪರಮಾತ್ಮನೊಳ್ ಈ ಜಗವೆಲ್ಲವೂ ಆವರಿಸಿದ್ದು ಸಮಸ್ತಕ್ಕೆ ಈಶನವನ್ ಪರವಸ್ತುವ ಕೀಳದೆ ಬಿದ್ದವರಂ ಕರೆದಪ್ಪುವ ತ್ಯಾಗಿ ಮಾನವನೋ. ಆ ಪರಮಾತ್ಮನಲ್ಲಿಯೇ ಈ ಒಟ್ಟಾರೆ ವಿಶ್ವವು ಅಡಗಿದೆ. ಹಾಗಂದಮೇಲೆ ಈ ವಿಶ್ವ ಆ ಪರಮಾತ್ಮನಿಗೆ ಸೇರಿದ್ದು. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಬೇರೆಯವರ ವಸ್ತುವಿಗೆ ಆಸೆಪಟ್ಟು ಅವರಿಗೆ ತೊಂದರೆ ಕೊಡದೇನೆ ಸಾಧ್ಯವಾದಷ್ಟು ನಮ್ಮ ಕೈಲಾದಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಸಹಜೀವನ ನಡೆಸ್ತಕ್ಕಂಥ ಒಂದು ಅತ್ಯುನ್ನತ ಆದರ್ಶವನ್ನು ಈ ಮಂತ್ರ ಬಿಂಬಿಸ್ತಾ ಇದೆ. ಅಂತಹ ಮನುಷ್ಯ ನಿಜವಾಗಲೂ, ಅಂತಹ ತ್ಯಾಗಿ, ಅವನೇ ನಿಜವಾದ ಮನುಷ್ಯ. ಸಕಲ ಜೀವ ಜಡಗಳಲ್ಲಿ ಈಶನ ಚಕಿತ ಮನದಲ್ಲಿ ನೋಡೆ ಜಗವಿದು ಮುಕುಟದಂತೆಯ ಕಾಣಿಬುದು ದೈವದ ಕನಕ ಶಿರದೊಳ್ ನಿಕಟ ಸಂಬಂಧದಲ್ ಎಣೆಗೆಣೆಯುದ ಶಕುತಿ ಮೀರಿ ಚರಾಚರಗಳಂ ಪ್ರಕಟಮೋದದಿರಮಿವ ಜೀವ ಭಕುತನೇ ನಿಜ ದೈವ. ಇಡೀ ವಿಶ್ವವೇ ಆ ಪರಮಾತ್ಮನಲ್ಲಿ ಇದೆ. ಅದು ಹೇಗಪ್ಪ ಇದೆ, ಅದು ಎಲ್ಲಿದೆ, ಪರಮಾತ್ಮ ಹಾಗಾದ್ರೆ ಎಷ್ಟು ದೊಡ್ಡದು, ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ. ಇದು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಪರಮಾತ್ಮ ಪರಮಾತ್ಮ ಅಂತ ಒಂದು ಸಾವಿರಾರು ಲೇಬಲ್ಗಳನ್ನು ಬರೆದು ಪ್ರಪಂಚದಲ್ಲಿ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗೆ, ಪ್ರತಿಯೊಂದು ವಸ್ತುವಿಗೆ ಅಂಟಿಸ್ಬಿಡೋಣ. ಆವಾಗ ನಮಗೆ ಗೊತ್ತಾಗುತ್ತೆ, ಇದು ಪರಮಾತ್ಮ, ಇದು ಪರಮಾತ್ಮ, ಈ ವ್ಯಕ್ತಿ ಪರಮಾತ್ಮ, ಈ ವಸ್ತು ದೇವರು, ಇದು ದೇವರು. ಅಂದರೆ ಈ ಮೂಲಕ ನಮ್ಮ ಮನಸ್ಸನ್ನು ನಾವು ಸಂತೋಷಪಡಿಸ್ಕೊಂಡು ನಮ್ಮ ಮನಸ್ಸನ್ನು ನಾವು ಒಳ್ಳೆಯ ಸ್ಥಿತಿಯಲ್ಲಿ, ಸಮಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಸಹಾಯವಾಗ್ತದೆ. ನಮ್ಮ ಸುತ್ತಮುತ್ತ ಕಾಣ್ತಾ ಇರ್ತಕ್ಕಂತಹ ಎಲ್ಲವನ್ನೂ ಕೂಡ ನಾವು ಆ ಪರಮಾತ್ಮನ ಸೃಷ್ಟಿಯ ವೈಭವ, ಅದೊಂದು ವಿಸ್ಮಯ ಅಂತ ತಿಳ್ಕೊಂಡು ಎಲ್ಲರ ಜೊತೆಲೆಯೂ ಒಂದು ಅನ್ಯೋನ್ಯ ಸಂಬಂಧ ಬೆಳೆಸ್ತಾ 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 ಹೋದರೆ ಅಂತಹ ನಿಜವಾದ ದೈವಭಕ್ತನೇ, ಅಂತಹ ನಿಜವಾದ ಮನುಷ್ಯನೇ, ಅವನೇ ಪರಬ್ರಹ್ಮ. ಪರಬ್ರಹ್ಮ ಇನ್ನೆಲ್ಲೂ ಇಲ್ಲ, ಅಂತಹ ಮನುಷ್ಯನೇ ದೈವ. ಕುರ್ವನ್ನೇ ವೇಹ ಕರ್ಮಾಣಿ
ಜಜೀವಿಷೇಚ್ಛತಂ ಸಮಾಹ ಏವಂ ತ್ವಯಿ ನಾನ್ಯಥೇತೋಸ್ತಿ ಏವಂ ತ್ವಯಿ ನಾನ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಸುಲಭವಲ್ಲವು ಕರ್ಮದಂಟನು ತೊಳೆವ ಮರ್ಮವು ಎನ್ನುತ್ತ ನವೆದು ಸುಲಭವಲ್ಲವು ಕರ್ಮದಂಟನು ತೊಳೆವ ಮರ್ಮವು ಎಂದು ತನವೆದು ಕಳೆದು ಹೋಗಲು ಸರಿಯೇ ಭವದಲ್ಲಿ ಕೊರಗಿ ಕಳವಳಿಸಿ ಇಳೆಗಿಳಿದೊಡನೆ ಬಿಗಿಯುವ ಭವದ ಬಳೆಯು ಬಂಧನವೆನದೆ ಬಾಳಿನ ಸುಳಿವು ಎನ್ನುತ್ತ ಬಾಳಿನ ಸುಳಿವು ಎನ್ನುದ ಶತವರುಷ ಹರ್ಷಿಸೆ ಕಾಯಕವು ಸೊಗಸೋ ಅಯ್ಯೋ ಸಾಕಾಗಿ ಹೋಗಿದೆಪ್ಪ ಜೀವನ. ಈ ಭವಬಂಧನ ಯಾವಾಗ ಬಿಟ್ಕೊಳ್ಳುತ್ತಪ್ಪ? ಈ ಕರ್ಮದಿಂದ ನಾನು ಯಾವಾಗ ಬಿಡುಗಡೆ ಪಡಿತೀನಿ? ಸಾಕಾಗಿ ಹೋಯ್ತು. ಈ ತರಹ ಪ್ರತಿಯೊಬ್ಬರೂ ನಾವು ನೊಂದ್ಕೋತಾ ಹೋಗ್ತೀವಿ. ನೊಂದು ನಾವು ಕೆಲಸ ಮಾಡ್ತಾನೂ ಇದ್ದೀವಿ, ನೋಯ್ತಾನೂ ಇರ್ತೀವಿ. ಆದರೆ ಮನಸ್ಸಿನಲ್ಲಿ ಆನಂದ ಅಂತಕ್ಕಂತಹದ್ದು ಇರೋದಿಲ್ಲ. ಅದಕ್ಕೆ ಈ ಮಂತ್ರ ಹೇಳುತ್ತೆ, ಈ ಕರ್ಮ ಅಂತಕ್ಕಂಥದ್ದನ್ನು ಬಂಧನ ಅಂತ ತಿಳ್ಕೊಬೇಡಪ್ಪ, ಇದು ಆನಂದ ಅಂತ ತಿಳ್ಕೊ. 100 ವರ್ಷ ನೀನು ಇರಲೇಬೇಕು, ಸಾಯಕ್ಕಾಗೋದಿಲ್ಲ ಅಷ್ಟರೊಳಗಡೆ ನೀನು. ಆ 100 ವರ್ಷ ಈ ಸಂತೋಷವಾಗಿ ಈ ಕರ್ಮವನ್ನು ನೀನು ಆಚರಣೆ ಮಾಡ್ತಾ ಇರು. ಆಗ ಆ ಕರ್ಮವೂ ನಿನಗೆ ಸಂತೋಷ ಕೊಡುತ್ತೆ, ನಿನ್ನ ಮನಸ್ಸೇ ಆನಂದದಲ್ಲಿ ತೊಡಗುತ್ತೆ ಅಂತ ಈ ಮಂತ್ರ ಹೇಳ್ತಾ ಇದೆ. ಅಸುರ್ಯಾನಾಮತೆ ಲೋಕ ಅಂಧೇನ ತಮಸಾವೃತಾಃ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೆ ಚಾತ್ಮಘನೋ ಜನಾಃ ಧರೆಯ ಹೊರಗಿನ ನರಕವೆಂಬುದು ಮರುಳು, ಅಸುರೀ ಲೋಕದೊಳಗಿನ ತಿರುಳದು ನಶೆಯ ತಾಮಸಿಗಳು ರಚಿಸಿದ ಕಡು ನಿಶೆಯೋ. ಸರಿಪಥ ಸರಿಸಿ ಆತ್ಮನಿಧಿಯಂ ಬರೆವ ತರಳರು ಅಸುರಲೋಕಕ್ಕೆ ತೆರಳಿ ಸರಳಿನಲ್ಲಿ ಸಿಲುಕಿ ಮರಳಿ ಬರದೆ ನರಳುವರು. ಈ ಮಂತ್ರ ಹೇಳುತ್ತೆ, ಅಸುರೀ ಲೋಕ ಅಂತ ಒಂದಿದೆಯಂತೆ. ಅಂದರೆ ಅದು ನರಕದಿಂದ ತುಂಬಿರ್ತಕ್ಕಂತಹ ವಿಚಿತ್ರವಾದಂತಹ ಒಂದು ಕೋಟಲೆಗಳ ಲೋಕ. ಅದೆಲ್ಲಪ್ಪ ಇದೆ, ಮೇಲೆ ಎಲ್ಲೂ ಇಲ್ಲ, ಇಲ್ಲೇ ಇದೆ. ನಮ್ಮ ಜೀವನದಲ್ಲಿ ನಾವು ನ್ಯಾಯ ಮಾರ್ಗದಲ್ಲಿ ನಡೆದೇನೆ ಧರ್ಮವನ್ನು ಬಿಟ್ಟು ಅನ್ಯಾಯದ ಮಾರ್ಗಕ್ಕೆ ಹೋದರೆ ಹೋಗ್ತಾ 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 ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀವಿ. ಮತ್ತು ನಾವು ಸರಿದಾರಿಗೆ ಬರೋದಕ್ಕೆ ನಮಗೆ ಕಷ್ಟವಾಗ್ತದೆ. ಬರುವಂಥ ಒಂದು ಸಂದರ್ಭದಲ್ಲಿ ಮನುಷ್ಯ ತಾನೂ ತೊಂದರೆ ಸಿಕ್ಕಾಕ್ಕೊಳ್ತಾನೆ, ಸಮಾಜವನ್ನೂ ತೊಂದರೆಗೆ ತಳ್ಳುತ್ತಾನೆ. ಹಾಗಾಗ್ಬಿಟ್ಟು ಅಂತಹ ಅಸುರೀ ಲೋಕಕ್ಕೆ ಹೋದ ಮೇಲೆ ಆ ನರಳಾಟ ಮೊದಲು ಚೆನ್ನಾಗಿರುತ್ತದೆ. ಬರ್ತಾ 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 ಕೊನೆಗೆ ಹಿಂಸೆಯಾಗುತ್ತೆ. ಅಂತಹ ಒಂದು ನರಕವನ್ನು ತಪ್ಪಿಸಬೇಕಾದರೆ ಜೀವನದಲ್ಲಿ ನ್ಯಾಯದ ಮಾರ್ಗದಲ್ಲಿ ರುಜು ಮಾರ್ಗದಲ್ಲಿ ನಡೀತಾ ಹೋದರೆ ನಮಗೂ ಸಮಸ್ಯೆ ಇಲ್ಲ,
ನಮ್ಮ ಪಕ್ಕದವ್ರಿಗೂ ಸಮಸ್ಯೆ ಇಲ್ಲ. ನಮ್ಮಿಂದ ಅವ್ರಿಗೆ ಸಂತೋಷ, ಅವರಿಂದ ನಮಗೆ ಸಂತೋಷ. ಇದನ್ನು ಈ ಮಂತ್ರ ಹೇಳ್ತಾ ಇದೆ. ಅನೇಜತೆ ಕಂಪನಸೋ ಜವೀಯೋ ನೈರದ್ದೇವ ಆಪ್ನುವನ್ ಪೂರ್ವಮರ್ಷದ್ ತದ್ಧಾವತೋನ್ಯಾನ್ನತ್ಯೇತಿ ತಿಷ್ಠತ್ ತದ್ಧಾವತೋನ್ಯಾನ್ಯತ್ಯೇತಿ ತಿಷ್ಠತ್ ತಸ್ಮಿನ್ನಪೋ ಮಾತರಿಶ್ವಾ ದಧಾತಿ ಗಗನಬಿಂದುವ ಹಿಡಿವ ವೇಗದಿ ನಗೆವ ಮನಸೇ ಜಗದಿ ಎಲ್ಲ ಕುಮಿಗಿಲೆನೆ ಪರಮನ ಪ್ರತಿನಿಧಿ ಜೀವಾತ್ಮ ಮೇಲ್ ಮಿಗಿಲೋ ಸುಗಮ ವೇಗೋತ್ಕರ್ಷ ಬೇಡವು ಜಗದ ಗಲಹರಡಿರ್ಪ ನಿಶ್ಚಲ ವಿಗತ ದುರಿತ ಭವಾತ್ಮದಳು ಮನಕೋಶ ಹುದುಗಿರಲು ಈ ಆತ್ಮ ಅಂದರೆ ಈ ಜೀವ ಅನ್ನತಕ್ಕಂತಹದ್ದು ಎಲ್ಲಿದೆ? ಜೀವಿಗಳಲ್ಲಿದೆ. ಹಾಗಾದರೆ ಎಷ್ಟು ಜೀವಗಳಿವೆ? ಒಂದೇ ಜೀವ ಇರತಕ್ಕಂಥದ್ದು. ಅದೇ ಎಲ್ಲ ದೇಹಗಳಲ್ಲೂ ಕೂಡ ಸೇರಿಕೊಂಡಿದೆ. ಅದು ನಿಶ್ಚಲವಾಗಿದೆಯಾ? ಚಲಿಸ್ತಾ ಇದೆಯಾ? ಅದು ನಿಶ್ಚಲವಾಗಿಯೇ ಇರುತ್ತದೆ. ಎಲ್ಲ ಜೀವಿಗಳಲ್ಲೂ ಕೂಡ ಅದು ನೆಲೆಸಿರ್ತದೆ, ನಿಶ್ಚಲವಾಗಿ ಇರುತ್ತದೆ. ಅದು ಮನಸ್ಸಿಗಿಂತ ವೇಗವನ್ನು ಹೆಚ್ಚು ವೇಗವನ್ನು ಪಡೆದಿರುತ್ತೆ. ಅದು ನಿಶ್ಚಲವಾಗಿದ್ದರೂ ಕೂಡ ವೇಗದಿಂದ ಓಡ್ತಕ್ಕಂತಹ ವಸ್ತುಗಳನ್ನು ಕೂಡ ಅದು ದಾಟುತ್ತೆ. ಅದರ ಬಲದಿಂದ ವಾಯು ಜೀವಿಗಳನ್ನು ಸಲಹುತ್ತೆ. ಎಲ್ಲೆಡೆ ಪಸರಿಸಿಹ ಅಗೋಚರ ಬಲ್ಲಿದ ಚಲನಶೀಲ ವಾಯುವೋ ಸಲ್ಲುತಧರೆಯೊಳು ಅವಿರತ ಜೀವಿಗಳ ಸಲಹುವನು ಮಲ್ಲಿಗೆ ಘಮದ ಗಾಳಿ ಜೀವದ ಸೊಲ್ಲಿರದೆಡೆ ಸುಣಿಯೇ ಫಲವಿರದು ಮೆಲ್ಲ ಜೀವವು ದೇಹದೊಳಿರಲು ಗಾಳಿಗೆ ಬೆಲೆಯಿದೆ. ಈ ಗಾಳಿ ಎಲ್ಲಪ್ಪ ಇದೆ? ಕಾಣಿಸ್ತಾನೆ ಇಲ್ವಲ್ಲ? ಹೇಗಿದೆ? ಅದು ಕಾಣಿಸೋದಿಲ್ಲ, ಅನುಭವಕ್ಕೆ ಬರುತ್ತೆ. ಅದು ನಮ್ಮನ್ನು ಕಾಪಾಡ್ತಾ ಇದೆ. ಎಲ್ಲ ಕಡೆಯಲ್ಲೂ ಭೂಮಿಯ ಮೂಲೆ ಮೂಲೆಗಳಲ್ಲೂ ಆ ಗಾಳಿ ಅನ್ನತಕ್ಕಂತಹದ್ದು ಇದ್ದೇ ಇದೆ. ಅದು ತನ್ನ ಪ್ರಾಣ ಬಲದಿಂದ ನಮ್ಮ ಪ್ರಾಣವನ್ನು ಸಲಹುತ್ತೆ. ಆದರೆ ಎಲ್ಲಿ ಪ್ರಾಣ ಇದೆಯೋ ಅಲ್ಲಿ ಮಾತ್ರ ಈ ವಾಯುವಿನ ಕರ್ತವ್ಯ ಪೂರೈಸುತ್ತೆ. ಪ್ರಾಣವೇ ಇಲ್ಲದಿದ್ರೆ ಏನು ಪ್ರಯೋಜನ? ಹೀ ಈಸ್ ನೋ ಮೋರ್, ಐ ಆಮ್ ಸಾರಿ ಅಂತ ಡಾಕ್ಟ್ರ್ ಹೇಳ್ತಾರೆ. ಆಗ ನಾವು ಹೋಗ್ಬಿಟ್ಟು ಇಲ್ಲ ಸರ್ ನೀವು ಆಕ್ಸಿಜನ್ ಕೊಡಿ ದಯವಿಟ್ಟು ಏನಾರು ಮಾಡಿ ಅಂತ ಕೇಳಿಕೊಂಡ್ರೆ ಜೀವವೇ ಇಲ್ಲದೆ ಇರತಕ್ಕಂತಹ ಆ ದೇಹಕ್ಕೆ ಆಮ್ಲಜನಕವನ್ನು ಕೊಟ್ಟರು ತಾನೇ ಯಾವುದೇ ಪ್ರಯೋಜನವೂ ಇಲ್ಲ. ಹಾಗಾಗಿ ಎಲ್ಲಿ ಪ್ರಾಣ ಇದೆಯೋ ಅಲ್ಲಿ ಗಾಳಿ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತೆ. ಗಾಳಿ ಎಲ್ಲಿದೆಯೋ ಅಲ್ಲಿ ಪ್ರಾಣ ಆ ಬೆಂಬಲ ಪಡೆದು ದೇಹವನ್ನು ಕಾಪಾಡುತ್ತೆ. ತದೇ ಜತಿ ತನ್ನೈ ಜತಿ ತದ್ದೂರೇ ತದ್ವಂತಿಗೆ ತದಂತರಸ್ಯ ಸರ್ವಸ್ಯ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ಪವನ ವೇಗವನು ಮೀರಿದಲ್ಲದೆ
ಭುವಿಯನಾವರಿಸಿ ಬಾಹ್ಯಲೋಕವಂ ಸವಿದು ವ್ಯಾಪಿಸಿಹ ನಿಶ್ಚಲಾತ್ಮನು ಭವಿಗಳಲ್ಲಿರುತ್ತ ತೀರ್ಥನಾಗಿಹನ್. ಈ ಆತ್ಮ ಎಲ್ಲಿದೆ? ಇದರ ಶಕ್ತಿ ಏನು? ಇದರ ಚಲನೆ ಏನು? ಇದು ಗಾಳಿಯ ವೇಗವನ್ನು ಕೂಡ ಮೀರಿಸುತ್ತೆ. ಇದು ಈ ಪೃಥ್ವಿಯ ಮೇಲ್ಪದರದಿಂದ ಹಿಡಿದು ಆಕಾಶದವರೆಗೆ ಬೆಳೆದಿರುತ್ತೆ. ಇದು ಎಲ್ಲ ಕಡೆಯಲ್ಲೂ ಹರಡಿಕೊಂಡು ಭೂಲೋಕದಲ್ಲಿ ಇರ್ತಕ್ಕಂತಹ ಜೀವಿಗಳಲ್ಲಿ ನೆಲೆಸಿ ಜಾಜ್ವಲ್ಯಮಯವಾಗಿ ಬೆಳಗ್ತಾ ಇರುತ್ತೆ. ಇದೇ ಆತ್ಮ, ಇದೇ ಪರಮಾತ್ಮ. ಧೃತಪದ ಕುಪೆಮೆಯಂತಿಗ ತೇಜೋ ಪ್ರತಿಮೆ ವಾಸ್ತವದಿ ನಿಶ್ಚಲವೆಂಬ ಧೃತಪದ ಕುಪಮೆಯಂತಿಗ ತೇಜೋ ಪ್ರತಿಮೆ ವಾಸ್ತವದಿ ನಿಶ್ಚಲವೆಂಬ ಸತತ ದೂರ ಸರಿವಂತದು ತೇಲಾಡುತ್ತ ಸಮೀಪವಿಹುದೈ ದಿಟ ನಮ್ಮೊಳು ವೇಗವಾಗಿ ಚಲಿಸ್ತಕ್ಕಂತಹ ಆ ದೈವ ನಿಶ್ಚಲವಾಗಿರುತ್ತೆ, ಅಲ್ಲೇ ಇರುತ್ತೆ ಅಂತ ಕೆಲವರು ಅನುಮಾನವನ್ನು ತೋರಿಸ್ತಾರೆ. ಆದರೆ ಅದು ಚಲಿಸ್ತಾ ಇದೆ ಅಂತ ನಾವು ಅಂದ್ಕೋತೀವಿ. ಆದರೆ ಅದು ನಿಶ್ಚಲವಾಗೂ ಇರುತ್ತೆ, ನಮ್ಮೊಳಗಡೆ ಇರುತ್ತೆ, ನಮ್ಮ ಹತ್ರನೇ ಇರುತ್ತೆ, ಇಲ್ಲಿಲ್ಲೇ ಓಡಾಡ್ತಾ ಇರುತ್ತೆ. ಅದನ್ನು ಕಾಣುವ ಕಣ್ಣು, ನೋಡುವ ಮನಸ್ಸು ನಮಗಿದ್ರೆ ನಮಗೆ ಎಟಕುತ್ತೆ. ಯಸ್ತು ಸರ್ವಾಣಿ ಭೂತಾನ್ಯಾತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತೆ ತನ್ನನು ಚರಾಚರಗಳಲಿರಿಸಿ ತಂದೊಳು ಸಕಲ ಭೂತಗಳಿಗೆ ಎಡೆ ಮಂದಣೆ ಕೊಡುವ ಸುಲಭ ಚರಿತನೆ ಪರಮತತ್ವವ ಇದ ಮುನ್ನ ಸರ್ವರಳು ನೆಲೆಯಾಗುವ ಹೊಂದ ಮನದ ವ್ಯಾಪಕಾತ್ಮನು ಜನ್ನವನೇ ಇದ ಮುನ್ನ ಸರ್ವರಳು ನೆಲೆಯಾಗುವ ಹೊಂದ ಮನದ ವ್ಯಾಪಕಾತ್ಮಕನು ಚನ್ನವನೇ ಸಕಲರೊಳು ಕಂಡು ಮೆರೆವನು ಸಖ್ಯತೆಯ ಒಬ್ಬ ಮನುಷ್ಯ ತನ್ನನ್ನು ಸಕಲ ಪ್ರಾಣಿ ಸಸ್ಯಗಳಲ್ಲಿ ಕಾಣ್ತಾ ತನ್ನ ಒಳಗಡೆ ಆ ಎಲ್ಲ ಪ್ರಾಣಿಗಳನ್ನು, ಜೀವಕೋಟಿಗಳನ್ನು ಕಾಣ್ತಾ ಹೋದರೆ ಎಲ್ಲವೂ ನಾನೇ, ನನ್ನಲ್ಲೇ ಎಲ್ಲವೂ ಅನ್ನತಕ್ಕಂತಹ ಒಂದು ಭಾವನೆ ಬರುತ್ತೆ. ಆಗ ಅವನು ಯಾರಿಗೂ ತೊಂದರೆ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ, ತೊಂದರೆ ತಗೊಳ್ಳೋದೂ ಇಲ್ಲ. ಅಂತಹ ಮನುಷ್ಯನೇ ನಿಜವಾದ ಪರಮತತ್ವವಿದ. ಎಲ್ಲ ಕಡೆಯಲ್ಲೂ ಕೂಡ ಇರ್ತಕ್ಕಂತಹ ಅಂತಹ ವ್ಯಾಪಕಾತ್ಮ ಅವನು ನಮ್ಮೊಳಗಡೆನೇ ಇದ್ದಾನೆ. ಅಂತಹ ಮನುಷ್ಯ ತನ್ನೊಳಗಡೆ ಪರಮಾತ್ಮನನ್ನು ಕಂಡಂತಹ, ಸಕಲ ಜೀವರಾಶಿಗಳನ್ನು ಕಂಡಂತಹ ಮನುಷ್ಯ ಯಾರನ್ನು ಕಂಡರೂ ಅಸಹ್ಯ ಪಟ್ಕೊಳ್ಳೋದಿಲ್ಲ. ಅವನು ಎಲ್ಲರನ್ನೂ ಸಹಿಸ್ಕೊಳ್ತಾನೆ. ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ ಬಸವಣ್ಣವ್ರು ಅವತ್ತೇ ಹೇಳಿದ್ದಾರೆ. ನಮ್ಮ ಹಾಗೆ ಎಲ್ಲರನ್ನು ನಾವು ತಿಳಿದ್ರೆ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಇಂತಹ ಒಂದು ಮಾತು ಅಮೃತವಾಣಿ.
ಈ ಬಸವಣ್ಣ ಮತ್ತು ಸರ್ವಜ್ಞ ಹೇಳಿರ್ತಕ್ಕಂತಹ ಈ ಮಾತುಗಳನ್ನು ಕಂಡು ನಾವು ನೋಡಿ ಯಾರನ್ನು ಕಂಡರೂ ಅಸಹ್ಯ ಪಟ್ಕೊಳ್ಳದೇ ಇರತಕ್ಕಂತಹ ಒಂದು ಭೂಮಿಕೆಯನ್ನು ನಮ್ಮ ಮನಸ್ಸಿನಲ್ಲಿ ನಾವು ಸಿದ್ಧಪಡಿಸಿಕೊಂಡರೆ ನಾವೇ ತತ್ವವಿದರು, ನಾವೇ ವೇದಾಂತಿಗಳು. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂದ್ವಿಜಾನತಃ ತತ್ರ ಕೋ ಮೋಹಃ ಕಶ್ಯೋಕಃ ಏಕತ್ವಮನುಪಶ್ಯತಃ ಪ್ರಾಣಿ ಸಸ್ಯಗಳ ಅಂತರಾಳದೊಳ್ ಪ್ರಾಣವಾಗಿ ನೆಲೆಯಾದ ನೀನು ಈ ಮಣ್ಣಿನಾತ್ಮಕಣವಾಗಿರಲ್ ಈ ಮಣ್ಣಿನಾತ್ಮಕಣವಾಗಿರಲ್ ಸದಾ ತಣ್ಣಗಿದ್ದು ತೊಡೆಮೋಹ ಶೋಕವಂ ನನ್ನ ಆತ್ಮವೇ ಎಲ್ಲ ಕಡೆಯಲ್ಲೂ ಇವೆ. ಪ್ರಾಣಿಗಳಲ್ಲೂ ನಾನೇ ಇದ್ದೀನಿ, ಸಸ್ಯಗಳಲ್ಲೂ ನಾನೇ ಇದ್ದೀನಿ, ಕಲ್ಲು ಮರ ಮುಳ್ಳಲ್ಲೂ ನಾನೇ ಇದ್ದೀನಿ. ಈ ತರಹ ಒಂದು ಭಾವನೆಯನ್ನು ನನ್ನ ಮನಸ್ಸಿನಲ್ಲಿ ಬೆಳೆದುಕೊಂಡ ಮೇಲೆ ಎಲ್ಲ ಕಡೆಯಲ್ಲೂ ನಾನೇ ಇರುವಾಗ ಇನ್ನು ನಾನು ಅನ್ನೋದಂಥದ್ದೇ ಇಲ್ಲ. ಯಾವುದುವೆ ನಾನೇ, ಎಲ್ಲವೂ ನಾನೇ. ನಾನು ಈ ಭೂಮಿಯ ಕಣ, ಈ ಭೂಮಿಯಿಂದ ಮೇಲೆದ್ದು ಬಂದಿದ್ದೀನಿ, ಮತ್ತೆ ಭೂಮಿ ಒಳಗಡೆ ಹೋಗ್ತೀನಿ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವ್ಯಾಕೆ ಮನಸ್ಸಿಗೆ ಒಂದು ನೋವು ಮಾಡ್ಕೋಬೇಕು? ಶೋಕ ಅನ್ನತಕ್ಕಂಥದ್ದು ಯಾತಕ್ಕೆ ಬೇಕು ನಮಗೆ? ಮೋಹದಿಂದ ಶೋಕ ಹುಟ್ಟುತ್ತೆ. ಆ ಮೋಹವನ್ನು ಪ್ರೀತಿ ಅನ್ನತಕ್ಕಂತಹ ಒಂದು ಭಾಷೆಗೆ ನಾವು ಬದಲಾಯಿಸ್ಕೊಂಡ್ರೆ ಆಗ ಈ ಶೋಕ ಅನ್ನತಕ್ಕಂಥದ್ದು ಬರೋದಿಲ್ಲ. ಮೋಹ ಹೋಗಬೇಕು. ಆ ಮೋಹದ ಜಾಗದಲ್ಲಿ ಪ್ರೀತಿ 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 ಅದು ಒಂದು ಹುಟ್ಕೊಂಡ್ರೆ ಯಾವ ಶೋಕವೂ ಇರಲ್ಲ, ಸಂತೋಷವಾಗಿರಬಹುದು. ಸಪರ್ಯಗಾಚ್ಛುಕ್ರಂ ಅಕಾಯಂ ಔರಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ ಕವಿರ್ಬನೀಷಿ ಪರಿಭೂಃ ಸ್ವಯಂ ಭೂರ್ಯಾಥ ತಥ್ಯತೋ ಅರ್ಥಾನ್ ವ್ಯದಧಾತ್ ತಥ್ಯತೋ ಅರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯಃ ಸಮಾಭ್ಯಃ ಎಲ್ಲೆಡೆ ಹರಡಿ ದೇಹವೆಂಬುದಗಿಲ್ಲದ ಕಿರಣರೂಪಿ ಸುಸ್ಫುಟ ಬಂದಿದ ಪರಮ ಕಣಕವಿಗೆ ನಿಸ್ತಂತು ಸಂಪರ್ಕ ಸಲ್ಲುವ ಗುಣಾತೀತ ಈಶನು ಕಲ್ಲು ಜಲ ಅನಲ ನಿಲ ರವಿ ಶಶಿಯಲ್ಲಗೂ ಬಹುಗುಣಗಳ ಬೆರಸಿ ಸಲ್ಲುವ ಗುಣಾತೀತ ಈಶನು ಕಲ್ಲು ಜಲ ಅನಲ ನಿಲ ರವಿ ಶಶಿಯಲ್ಲಗೂ ಬಹುಗುಣಗಳ ಬೆರೆಸಿ ಕೆಲಸ ವಿತರಿಸಿದನು. ಈ ಪರಮಾತ್ಮ ಅನ್ನತಕ್ಕಂಥವನು ಎಲ್ಲಿದ್ದಾನಪ್ಪ, ಹೇಗಿದ್ದಾನೆ, ಅವನೆಲ್ಲಿ ಇರ್ತಾನೆ? ಎಲ್ಲ ಕಡೆಯಲ್ಲೂ ಬರ್ತಾನ, ಓಡಾಡ್ಕೊಂಡಿರ್ತಾನ, ಒಂದೂ ಗೊತ್ತಿಲ್ಲ. ಏನು ಮಾಡೋದು? ನಿಜವಾಗಿ ಹೇಳಬೇಕು ಅಂತಂದರೆ ಪರಮಾತ್ಮನಿಗೆ ದೇಹ ಅನ್ನತಕ್ಕಂಥದ್ದಿಲ್ಲ, ನೋವಿಲ್ಲ, ನವೆ ಇಲ್ಲ, ಕಾಯಿಲೆ ಇಲ್ಲ,
ನರ ಇಲ್ಲ, ಸ್ವಂತ ಶರೀರ ಏನೂ ಇಲ್ಲ. ಮತ್ತು ಹೇಗೆ ಅವನು ಹೇಗೆ ನಮ್ಮನ್ನೆಲ್ಲ ಮೈಂಟೈನ್ ಮಾಡ್ತಾನೆ, ಹೇಗೆ ನಮ್ಮನ್ನು ಕಂಟ್ರೋಲ್ ಮಾಡ್ತಾನೆ, ಯಾವ ರೀತಿ ನಮಗೆ ಅವನು ಸೌಲಭ್ಯಗಳನ್ನು ಕೊಡ್ತಾನೆ? ವೆರಿ ಸಿಂಪಲ್. ಈಗ ಕಂಪ್ಯೂಟರ್ನಲ್ಲಿ ಒಂದು ಸಲ ಪ್ರೋಗ್ರಾಮಿಂಗ್ ಮಾಡಿಬಿಡ್ತಾರೆ. ಪ್ರೋಗ್ರಾಮಿಂಗ್ ಮಾಡಿ ಇಟ್ಟುಬಿಟ್ರೆ ಉಪಯೋಗಿಸೋನಿಗೆ ಅಲ್ಲಿ ಯಾವ ಪ್ರೋಗ್ರಾಮ್ ಆಗಿದೆ ಅಂತ ಇವನಿಗೆ ಗೊತ್ತಿರೋದಿಲ್ಲ. ಬಟ್ ಆ ಪ್ರೋಗ್ರಾಮ್ನಲ್ಲಿ ಯೂಸರ್ಸ್ ಸಾಫ್ಟ್ವೇರ್ ಅವನು ತನಗೆಷ್ಟು ಬೇಕೋ ಅಷ್ಟನ್ನೇ ಅದ್ರಲ್ಲಿ ತಗೊಳ್ತಾನೆ. ಅದರ ಬಲದ ಮೇಲೆ ಅವನು ತನ್ನ ಕೆಲಸಗಳನ್ನು ಮಾತ್ರ ಮಾಡ್ಕೊಂಡು ಹೋಗ್ತಾನೆ. ಹೀಗೆ ಪರಮಾತ್ಮ ವೈರ್ಲೆಸ್, ಅವನು ಎಲ್ಲ ಕಡೆಯಲ್ಲೂ ಇರ್ತಾನೆ, ಎಲ್ಲೋ ಇರ್ತಾನೆ. ಹಾಗೆ ನಮ್ಮ ಜೊತೆಯಲ್ಲಿ ಅವನು ನಿರಂತರವಾಗಿ ಸಂಪರ್ಕವನ್ನು, ವೈರ್ಲೆಸ್ ಸಂಪರ್ಕ ಆ ರೀತಿ ಇಟ್ಕೊಂಡು ನಮ್ಮನ್ನು ಮೈಂಟೈನ್ ಮಾಡ್ತಾ ಇದ್ದಾನೆ. ಇವನು ಏನು ಮಾಡ್ದ? ಕಲ್ಲು, ನೆಲ, ಭೂಮಿ, ಆಕಾಶ, ಚಂದ್ರ, ಸೂರ್ಯ ಎಲ್ರಿಗೂ ಒಂದೊಂದು ಡಿವಿಷನ್ ಕೊಟ್ಬಿಟ್ಟ. ನೋಡಪ್ಪ ಸೂರ್ಯ, ನಿನ್ನ ಕೆಲಸ ಇಷ್ಟು, ನೀನು ಇದನ್ನು ಮಾಡು. ಚಂದ್ರ, ನೀನು ಶೀತಲವಾಗಿರು, ಮನಸ್ಸಿಗೆ ಆನಂದ ಕೊಡು ಮನುಷ್ಯರಿಗೆ. ಸೂರ್ಯ, ನೀನು ಸಸ್ಯಗಳನ್ನು ಕಾಪಾಡು, ಆ ಮೂಲಕ ಪ್ರಾಣಿಗಳನ್ನು ಕಾಪಾಡು. ಭೂಮಿ, ನೀನು ತಾಯಿಯಾಗಿರಮ್ಮ, ನೀನೆಲ್ಲರೂ ನೋಡ್ಕೊಳಮ್ಮ, ನಿನ್ನ ಮೇಲೆ ಜನರಿಗೆ ಜಾಗ ಕೊಡಮ್ಮ, ಪ್ರಾಣಿಗಳಿಗೆ ಜಾಗ ಕೊಡಮ್ಮ, ಸಂತೋಷವಾಗಿ ನಿನ್ನ ಮಡಿಲಿನಲ್ಲಿ ಆಟ ಆಡಲಿ ಅಂತ ಹೇಳಿ ಎಲ್ರಿಗೂ ಒಂದೊಂದು ಅಸೈನ್ಮೆಂಟ್ ಕೊಟ್ಟ. ಆಯಾ ಡಿವಿಷನ್ಗೆ ಅವರವರ ಹೆಡ್ಗಳು, ಅವರು ಅವರವರ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಧಂ ತಮಃ ಪ್ರವಿಶಂತಿ ಯೇ ಅವಿದ್ಯಾಮುಪಾಸತೆ ತತೋ ಭೂಯ ಇವತೆ ತಮೋಯ ಉವಿದ್ಯಾಯಾಂ ರತಾಃ. ಅರಿವಿಲ್ಲದೆ ಸುಮ್ಮನೆ ಕರ್ಮಗಳೊಳ್ ಮರೆಯಾಗುವ ಮೂಢರು ಅಂಧಕರೋ. ಅರಿವಿದ್ದಡೆ ಕಾಯಕ ಬಿಟ್ಟ ಮದಾಂಧರೋ. ಅರಿವಿದ್ದಡೆ ಕಾಯಕ ಬಿಟ್ಟ ಮದಾಂಧರು ಘೋರ ತಮಿಸ್ರವ ಹೊಕ್ಕುವರೋ. ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು? ಪೂಜೆ ಯಾಕೆ ಮಾಡಬೇಕು? ಸಂಧ್ಯಾವಂದನೆ ಯಾಕೆ ಮಾಡಬೇಕು? ಪ್ರಾರ್ಥನೆ ಯಾಕೆ? ಭಜನೆ ಯಾಕೆ? ಇದೆಲ್ಲ ಯಾಕೆ ಮಾಡಬೇಕು? ಏನೂ ಗೊತ್ತಿಲ್ಲ. ಮಾಡಬೇಕು, ಎಲ್ಲ ಮಾಡಿದ್ರು. ನಮ್ಮ ಅಪ್ಪನೂ ಹೇಗೆ ಮಾಡ್ತಾಯಿದ್ರು ರೀ, ಅವ್ರನ್ನೇನು ಕ್ವಶನ್ ಮಾಡೋಕ್ಕಾಗುತ್ತಾ? ನಮ್ಮ ಗುರುಗಳು ಹೇಳಿಕೊಟ್ರು, ನಾನು ಮಾಡ್ತಾಯಿದ್ದೀನಿ. ಈ ತರಹ ತಿಳ್ಕೊಂಡ್ರೆ ನಾವು ಏನು ಮಾಡ್ತಾಯಿದ್ದೀವಿ, ಅದರ ಪರ್ಪಸ್ ಏನು, ಯಾತಕ್ಕೋಸ್ಕರ ಮಾಡಬೇಕು ಅಂತ ಏನೂ ತಿಳ್ಕೊಳ್ಳದೆ ಸುಮ್ಮನೆ ಕರ್ಮಠರಾಗಿ ಕರ್ಮಗಳನ್ನು ಮಾಡ್ತಾ 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 ಹೋದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಅವರು ಮೂಢರು, ಅವರ ಕರ್ಮಕ್ಕೆ ಯಾವ ಫಲವೂ ಇಲ್ಲ, ಯಾವ ಬೆಲೆಯೂ ಇಲ್ಲ. ಇದನ್ನ ಇನ್ನೊಂದು ರೀತಿಲಿ ಹೇಳೋದಾದರೆ, ಎಲ್ಲವನ್ನೂ ತಿಳ್ಕೊಂಡಿರ್ತಾನೊಬ್ಬ, ಎಲ್ಲ ಗೊತ್ತು, ಏನು ಮಾಡಬೇಕು, ಯಾಕೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು, ಯಾವ್ಯಾವ ಕರ್ಮಕ್ಕೆ ಏನೇನು ಬೆಲೆ, ಏನೇನು ವ್ಯಾಲ್ಯೂ ಇದೆ, ಎಲ್ಲ ಗೊತ್ತು. ಆದರೆ ಅವನು ಅದನ್ನೆಲ್ಲ ನಾನು ಯಾಕ್ರಿ ಮಾಡಬೇಕು, ನನಗೆ ಎಲ್ಲ ಗೊತ್ತು, ನಾನು ಮಹಾಜ್ಞಾನಿ ಅಂತ ಅವನು ಆ ತರಹ ತಿಳ್ಕೊಂಡಿರ್ತಾನೆ. ಅಂದರೆ ನನಗೆಲ್ಲ ಜ್ಞಾನಿ ಆದ ತಕ್ಷಣ ಕರ್ಮ ಮಾರ್ಗದಿಂದ ನನಗೆ ಮುಕ್ತಿ, ನನಗೆ ಕರ್ಮವೇ ಬೇಕಾಗಿಲ್ಲ, ನಾನು ಕರ್ಮವನ್ನು ಮೀರಿದ್ದೀನಿ ಅಂತ ತಿಳ್ಕೊಂಡಿರ್ತಕ್ಕಂತಹ ಒಬ್ಬ ಮನುಷ್ಯ ಘೋರವಾದ ಕತ್ತಲೆಯನ್ನು ಪ್ರವೇಶ ಮಾಡ್ತಾನೆ. ಅವನ ಮನಸ್ಸೂ ಖಾಲಿ, ಹೊರಗಡೆಯೂ ಖಾಲಿ. ಜ್ಞಾನ ಅನ್ನತಕ್ಕಂಥದ್ದು ಒಳಗಡೆ ಇದೆ 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 ಅಂತ ತಿಳ್ಕೊಂಡಿರ್ತಾನೆ. ಆದರೆ ಅವನು ಜ್ಞಾನದಿಂದಲೂ ಕೂಡ ತ್ಯಕ್ತನಾಗ್ತಾನೆ, ಕರ್ಮವನ್ನು ಬಿಟ್ಟಿರ್ತಾನೆ. ಅಂತಹವನ ಬದುಕು ನಿಷ್ಪ್ರಯೋಜಕ.